ನಮಸ್ಕಾರ ಸ್ನೇಹಿತರೆ. ಇತಿಹಾಸದಲ್ಲಿ ಕೆಲವರು ಮಾತ್ರ ತಮ್ಮ ದೇಶದ ಭವಿಷ್ಯವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತಾರೆ. ಅಂತಹ ಮಹಾನ್ ನಾಯಕರಲ್ಲೊಬ್ಬ ಥೈಲ್ಯಾಂಡ್ ದೇಶದ ಮಹಾರಾಜ ಕಿಂಗ್ ರಾಮಾ ಒನ್. ಇವರು ಕೇವಲ ಒಬ್ಬ ರಾಜ ಮಾತ್ರವಲ್ಲ, ಅವರು ಒಬ್ಬ ಧೈರ್ಯಶಾಲಿ ಯೋಧ, ಜ್ಞಾನಿ, ಆಡಳಿತಗಾರ ಮತ್ತು ಒಂದು ಹೊಸ ಯುಗವನ್ನು ಆರಂಭಿಸಿದ ನಾಯಕ. ಇಂದಿಗೂ ಥೈಲ್ಯಾಂಡ್ ದೇಶದಲ್ಲಿ ಅವರ ಹೆಸರು ಅಪಾರ ಗೌರವದಿಂದ ಉಲ್ಲೇಖಿಸಲಾಗುತ್ತದೆ. ಇಂದು ಈ ವಿಡಿಯೋದಲ್ಲಿ ಅವರ ಜನನದಿಂದ ಹಿಡಿದು ಥೈಲ್ಯಾಂಡ್ ದೇಶವನ್ನು ಹೇಗೆ ಬಲಿಷ್ಠ ಸಾಮ್ರಾಜ್ಯವನ್ನಾಗಿ ರೂಪಿಸಿದರು ಎಂಬ ಅದ್ಭುತ ಕಥೆಯನ್ನು ತಿಳಿದುಕೊಳ್ಳೋಣ. ಕಿಂಗ್ ರಾಮಾ ಒನ್ ಅವರು 1737 ಮಾರ್ಚ್ 20ರಂದು ಜನಿಸಿದರು. ಅವರ ಮೂಲ ಹೆಸರು ಥಾಂಗ್ ಡುವಾಂಗ್. ಅವರು ಜನಿಸಿದ ಕಾಲದಲ್ಲಿ ಥೈಲ್ಯಾಂಡ್ ಅನ್ನು ಅಯುತ್ಯಾಯ ಎಂಬ ಮಹಾನ್ ನಗರದಿಂದ ಆಡಳಿತ ಮಾಡಲಾಗುತ್ತಿತ್ತು. ಆ ಸಮಯದಲ್ಲಿ ಈ ನಗರ ದಕ್ಷಿಣ ಏಷ್ಯಾದ ಅತ್ಯಂತ ಶ್ರೀಮಂತ ಮತ್ತು ಶಕ್ತಿಶಾಲಿ ನಗರಗಳಲ್ಲಿ ಒಂದಾಗಿತ್ತು. ಬಾಲ್ಯದಿಂದಲೇ ಅವರು ಧೈರ್ಯಶಾಲಿ, ಚುರುಕು ಮತ್ತು ಬುದ್ಧಿವಂತ ಬಾಲಕರಾಗಿದ್ದರು. ಯುದ್ಧ ಕಲೆ, ಆಡಳಿತ ಮತ್ತು ಧರ್ಮದ ಬಗ್ಗೆ ಅವರಿಗೆ ಹೆಚ್ಚಿನ ಆಸಕ್ತಿ ಇತ್ತು. ಯೌವನಕ್ಕೆ ಬಂದ ನಂತರ ಅವರು ಸೇನೆಯಲ್ಲಿ ಸೇರ್ಪಡೆಯಾದರು. ಅವರ ಧೈರ್ಯ ಮತ್ತು ಯುದ್ಧ ತಂತ್ರಗಳು ಅವರನ್ನು ಬೇಗನೆ ಪ್ರಮುಖ ಯೋಧನನ್ನಾಗಿ ಮಾಡಿತು. ಆ ಸಮಯದಲ್ಲಿ ಥೈಲ್ಯಾಂಡ್ ದೇಶವು ಅನೇಕ ಶತ್ರುಗಳ ದಾಳಿಯನ್ನು ಎದುರಿಸುತ್ತಿತ್ತು, ಆದರೆ ಅವರು ಯಾವಾಗಲೂ ಧೈರ್ಯದಿಂದ ದೇಶವನ್ನು ರಕ್ಷಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಅವರ ಸ್ನೇಹಿತ ಮತ್ತು ಸಹ ಯೋಧರಾಗಿದ್ದವರು ಟಾಸ್ಕಿನ್. ಇವರ ನಂತರ ಥೈಲ್ಯಾಂಡಿನ ರಾಜನಾದರು. 1767ರಲ್ಲಿ ಭಾರೀ ದುರಂತ ಸಂಭವಿಸಿತು. ಬರ್ಮಾ ಸೇನೆ ದಾಳಿ ಮಾಡಿ ಅಯುತ್ಯಾಯ ನಗರವನ್ನು ಸಂಪೂರ್ಣವಾಗಿ ನಾಶ ಮಾಡಿತು. ಈ ಘಟನೆ ಥೈಲ್ಯಾಂಡ್ ಇತಿಹಾಸದಲ್ಲಿ ಅತ್ಯಂತ ದುಃಖಕರ ಘಟನೆಯಾಗಿ ಉಳಿಯಿತು. ನಗರ ನಾಶವಾದರೂ ದೇಶವನ್ನು ಪುನರ್ ನಿರ್ಮಿಸಲು ಹೊಸ ನಾಯಕರು ಬೇಕಾಗಿದ್ದರು. ಅನೇಕ ಯುದ್ಧಗಳ ನಂತರ ಪರಿಸ್ಥಿತಿ ಬದಲಾಗಿದೆ. 1782ರಲ್ಲಿ ಕಿಂಗ್ ರಾಮಾ ಒನ್ ಅವರನ್ನು ಥೈಲ್ಯಾಂಡ್ ದೇಶದ ರಾಜನಾಗಿ ಘೋಷಿಸಲಾಯಿತು. ಈ ಕ್ಷಣದಿಂದ ಒಂದು ಹೊಸ ಇತಿಹಾಸ ಆರಂಭವಾಯಿತು. ಅವರು ಸ್ಥಾಪಿಸಿದ ರಾಜವಂಶವೇ ಚಾಕ್ರಿ ಡೈನೆಸ್ಟಿ. ಈ ರಾಜವಂಶ ಇಂದಿಗೂ ಥೈಲ್ಯಾಂಡ್ ದೇಶವನ್ನು ಪ್ರತಿನಿಧಿಸುತ್ತದೆ. ಕಿಂಗ್ ರಾಮಾ ಒನ್ ಅವರು ರಾಜನಾದ ನಂತರ ಅವರು ಅತ್ಯಂತ ಮಹತ್ವದ ನಿರ್ಧಾರವೊಂದನ್ನು ಕೈಗೊಂಡರು. ಅವರು ಹೊಸ ರಾಜಧಾನಿಯನ್ನು ಸ್ಥಾಪಿಸಿದರು. ಆ ರಾಜಧಾನಿಯೇ ಇಂದಿನ ವಿಶ್ವ ಪ್ರಸಿದ್ಧ ನಗರ ಬ್ಯಾಂಕಾಕ್ ನಗರವನ್ನು ಅವರು ರಾಜಕೀಯ, ಸಾಂಸ್ಕೃತಿಕ ಮತ್ತು ಆರ್ಥಿಕ ಕೇಂದ್ರವಾಗಿ ರೂಪಿಸಿದರು. ಇಂದಿಗೂ ಈ ನಗರ ಥೈಲ್ಯಾಂಡ್ ದೇಶದ ಹೃದಯವಾಗಿದೆ. ಕಿಂಗ್ ರಾಮಾ ಒನ್ ಕೇವಲ ಯೋಧ ಮತ್ತು ರಾಜ ಮಾತ್ರವಲ್ಲ, ಅವರು ಸಂಸ್ಕೃತಿ ಮತ್ತು ಧರ್ಮದ ರಕ್ಷಕರಾಗಿದ್ದರು. ಅವರು ಅನೇಕ ಬೌದ್ಧ ದೇವಾಲಯಗಳನ್ನು ನಿರ್ಮಿಸಿದರು. ಅದರಲ್ಲೊಂದು ಪ್ರಸಿದ್ಧ ದೇವಾಲಯ ವಾಟ್ ಫ್ರಾ ಕ್ಯೂ. ಈ ದೇವಾಲಯ ಥೈಲ್ಯಾಂಡ್ ದೇಶದ ಅತ್ಯಂತ ಪವಿತ್ರ ಸ್ಥಳಗಳಲ್ಲಿ ಒಂದಾಗಿದೆ. ಅವರು ಕಲೆ ಮತ್ತು ಸಾಹಿತ್ಯವನ್ನು ತುಂಬ ಪ್ರೀತಿಸುತ್ತಿದ್ದರು. ಅವರ ಆಡಳಿತದಲ್ಲಿ ಥೈಲ್ಯಾಂಡ್ ಸಾಹಿತ್ಯ, ಸಂಗೀತ ಮತ್ತು ನಾಟಕಗಳು ಮತ್ತೆ ಬೆಳವಣಿಗೆಯತ್ತ ಸಾಗಿದವು. ಅವರು ಭಾರತೀಯ ಮಹಾಕಾವ್ಯವಾದ ರಾಮಾಯಣ ಆಧಾರಿತವಾಗಿ ಥೈಲ್ಯಾಂಡ್ ಭಾಷೆಯಲ್ಲಿ ರಾಮಾಕೀನ್ ಎಂಬ ಮಹಾಕಾವ್ಯವನ್ನು ಪ್ರೋತ್ಸಾಹಿಸಿದರು. ಇದು ಇಂದಿಗೂ ಥೈಲ್ಯಾಂಡ್ ಸಂಸ್ಕೃತಿಯ ಪ್ರಮುಖ ಭಾಗವಾಗಿದೆ. ಅವರ ಆಡಳಿತದಲ್ಲಿ ಥೈಲ್ಯಾಂಡ್ ದೇಶವು ಮತ್ತೆ ಬಲಿಷ್ಠ ರಾಷ್ಟ್ರವಾಯಿತು. ಅವರು ಸೇನೆಯನ್ನು ಬಲಪಡಿಸಿದರು, ಆಡಳಿತ ವ್ಯವಸ್ಥೆಯನ್ನು ಸುಧಾರಿಸಿದರು ಮತ್ತು ದೇಶದಲ್ಲಿ ಶಾಂತಿ ಸ್ಥಾಪಿಸಿದರು. ಅವರ ದೂರದೃಷ್ಟಿ ಮತ್ತು ನಾಯಕತ್ವದಿಂದ ದೇಶವು ಸ್ಥಿರತೆ ಮತ್ತು ಅಭಿವೃದ್ಧಿಯನ್ನು ಕಂಡಿತು. ದೀರ್ಘಕಾಲ ದೇಶವನ್ನು ಆಡಳಿತ ಮಾಡಿದ ನಂತರ ಕಿಂಗ್ ರಾಮಾ ಒನ್ ಅವರು 1809 ಸೆಪ್ಟೆಂಬರ್ 7ರಂದು ನಿಧನರಾದರು. ಆದರೆ ಅವರು ನಿರ್ಮಿಸಿದ ರಾಜವಂಶ ಮತ್ತು ಅವರ ಪರಂಪರೆ ಇಂದಿಗೂ ಥೈಲ್ಯಾಂಡ್ ದೇಶದ ಹೃದಯದಲ್ಲಿ ಜೀವಂತವಾಗಿದೆ. ಒಬ್ಬ ಸಾಮಾನ್ಯ ಯೋಧನಿಂದ ಮಹಾನ್ ರಾಜನಾದ ವ್ಯಕ್ತಿಯ ಕಥೆಯೇ ಕಿಂಗ್ ರಾಮಾ ಒನ್ ಅವರ ಜೀವನ. ಅವರು ಒಂದು ಕುಸಿದ ದೇಶವನ್ನು ಪುನರ್ ನಿರ್ಮಿಸಿ, ಹೊಸ ರಾಜಧಾನಿ ನಿರ್ಮಿಸಿ,
ಹೊಸ ರಾಜವಂಶ ಸ್ಥಾಪಿಸಿ ಥೈಲ್ಯಾಂಡ್ ದೇಶಕ್ಕೆ ಹೊಸ ದಿಕ್ಕನ್ನು ನೀಡಿದರು. ಅವರ ಜೀವನ ನಮಗೆ ಒಂದು ದೊಡ್ಡ ಪಾಠವನ್ನು ಕಲಿಸುತ್ತದೆ. ಧೈರ್ಯ, ದೃಢ ನಿಶ್ಚಯ ಮತ್ತು ನಾಯಕತ್ವ ಇದ್ದರೆ ಒಂದು ದೇಶದ ಭವಿಷ್ಯವನ್ನೇ ಬದಲಾಯಿಸಬಹುದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.